ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜ್ ಅಂತ. ನನ್ನ ಹಳ್ಳಿ ಅನುಭವ ಇನ್ನೊಂದು ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಮುಂಚೆನೇ ನಾನು 2 ಹಳ್ಳಿ ಅನುಭವಗಳು ಹಾಕಿದ್ದೀನಿ. ತುಂಬ ಜನ ನೋಡಿದ್ದೀರಾ. ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅನಿಸಿತ್ತು ನನಗೆ. ನಾನು ನಮ್ಮ ಅಜ್ಜಿ ಅವ್ರ ಊರಲ್ಲಿ ಇದ್ದಿದ್ದು ಅನುಭವ ಹೇಳ್ತೀನಿ. ಏನಂದರೆ, ಅಲ್ಲಿ ನಮ್ಮ ತಾತ ಶಾನ್ಭೋಗರಾಗಿದ್ದರು ಅಂತ ಹೇಳಿದ್ದೀನಲ್ವಾ, ಅವರಿಗೆ 2 ಆಳುಗಳು ಕೊಟ್ಟಿರೋರು ಕೆಲಸಕ್ಕೆ ಅಂತ. ಅದರಲ್ಲಿ ಒಬ್ಬರು ಸ್ವಲ್ಪ ವಯಸ್ಸಾದವರಿದ್ದರು. ಅವ್ರನ್ನ ತುಂಬ ಚುಡಾಯಿಸ್ತಿದ್ದೆ ನಾನು. ನನಗೆ ಒಂದು 6 ಸ್ಟ್ಯಾಂಡರ್ಡ್ ಏನೋ ಓದ್ತಿದ್ದೆ ನಾನು ಆವಾಗ. ಅವ್ರ ಹತ್ರ ತುಂಬ ಗಲಾಟೆ ಮಾಡಿಕೊಂಡು ಅವರು ಈ ಚೇಳಿದೆಯಲ್ಲ, ಚೇಳು ಕಚ್ಚಿದರೆ ಅದಕ್ಕೊಂದು ಮಂತ್ರ ಹಾಕೋರು. ತುಂಬ ಜನಕ್ಕೆ ಹಾಕಿದ್ದಾರೆ, ನೋಡಿದ್ದೀನಿ. ನನಗೆ ಆ ಮಂತ್ರ ಹೇಳಿಕೊಡು, ನಂಗೆ ಮಂತ್ರ ಹೇಳಿಕೊಡು ಅಂತ ಅವ್ರನ್ನ ತುಂಬ ಗಲಾಟೆ ಮಾಡ್ತಿದ್ದೆ. ಅವ್ರೇನು ಮಾಡಿದ್ರು, ಇಲ್ಲಮ್ಮ ನಾನು ಅದು ಹೇಳಲ್ಲ, ಅದು ಹೇಳಿದರೆ ನನಗೆ ಫಲಿತ ಆಗಲ್ಲ, ನೀನು ಇನ್ನೊಬ್ರಿಗೆ ಹೇಳಿಬಿಟ್ಟು ಅಂದರೆ ನನ್ನದು ಇದಾಗ್ಬಿಡುತ್ತೆ, ನಾನು ಮಾಡಿದರೆ ಸರಿ ಆಗಲ್ಲ ನನಗೆ ಹಾಗೆ ಅಂತಂದರು. ಸರಿ ಅಂತ ನಾನು ಬಿಡೇ ಇಲ್ಲ ಅವ್ರನ್ನ. ನಾನು ಯಾರಿಗೂ ಹೇಳಲ್ಲ ತಾತ, ಹೇಳ್ಕೊಡಿ ಅಂದ್ಬಿಟ್ಟು ಅವ್ರನ್ನ ಗಲಾಟೆ ಮಾಡಿ ಅವ್ರ ಕೈಲಿ ಹೇಳಿಸ್ಕೊಂಬಿಟ್ಟೆ. ಹೇಳಿಸ್ಕೊಂಡು ನನಗೇನೆಂದರೆ, ಯಾರಿಗಾದ್ರೂ ಚೇಳು ಕಚ್ಚಬಾರ್ದಾ, ತಪ್ಪದಾನೆ ಚಿಕ್ಕವಳಾಗಿದ್ದೆಲ್ಲ, ಚೇಳು ಕಚ್ಚಬಾರ್ದಾ, ನಾವು ಮಂತ್ರ ಹಾಕಿ ನೋಡ್ಬೋದಲ್ಲ, ಟೆಸ್ಟ್ ಮಾಡಿ ನೋಡ್ಬೋದಲ್ಲ ಅಂತೆಲ್ಲ ಅನಿಸಿತ್ತು. ಆಮೇಲೆ ಒಂದು ದಿವಸ ಆ ಥರ ಅವ್ರು ಯಾರಿಗೋ ಚೇಳು ಕಚ್ಚಿದವ್ರು ಬಂದಿದ್ದರು. ಅವ್ರಿಗೆ ಈ ಅಪ್ಪ ಹಾಕ್ತಾಯಿದ್ರು. ನಾನು ಸುಮ್ಮನೆ ಅವ್ರ ಜೊತೆ ಹಾಕ್ಬಿಟ್ಟು ಏನೋ ನಾನು ಹಾಕಿದ್ದಿಂದನೇ ಅವ್ರಿಗೂ ಸರಿ ಹೋಯ್ತು ಅಂತ ಅಂದ್ಕೊಂಬಿಟ್ಟಿದ್ದೆ. ಆ ಥರ ನಡೆದಿತ್ತು ಒಂದ್ಸಲಿ. ಆಮೇಲೆ ಅಲ್ಲಿ ಶಾನ್ಭೋಗರೆಲ್ಲ ಹಳೆ ಕಾಲದಲ್ಲಿ ಏನಂದರೆ, ಇವಾಗೆಲ್ಲ ಮೀಟ್ರ್ ಇಟ್ಟುಕೊಂಡಿರ್ತಾರೆ ಅಳಿಯೋದಕ್ಕೆ ಮಾಡೋದಕ್ಕೆಲ್ಲ. ಇವಾಗ ನಂಬರ್ಸ್ ಇದೆ, ಆವಾಗೆಲ್ಲ ಏನಿಲ್ಲ. ಒಂದು ಸರಪಣಿ ಥರ ಇರೋದು, ಅದು ಹಿಂಗೆ ಉದ್ದಕ್ಕೆ ಕಂಬಿ ಥರ ಇರೋದು. ಅದರಲ್ಲಿ ಒಂದಕ್ಕೊಂದು ಒಂದೊಂದು ಅಡಿಗೆ ಒಂದೊಂದು ಜಾಯಿಂಟ್ ಮಾಡಿರೋರು. ಆ ಥರ ಒಂದು ಅಡಿಗೆ ಒಂದು ಸರಪಣಿ ಅಂತ, ಒಂದು ಇದು ಅಂತ ಜಾಯಿಂಟ್ ಅಂತ, ಆ ಥರ ಅದು ಕುಚ್ಚು ಥರ ಇರೋದು. ಅದನ್ನು ತೊಗೊಂಡೋಗಿ ಅದನ್ನೆಲ್ಲ ಇಟ್ಟು ಅಳೆದು, ಇದು ಗದ್ದೆ ಎಲ್ಲ ಅಳೆದು, ಯಾರಿಗಾರು ಪಾಲು ಮಾಡಿಕೊಡೋರು ಇರ್ತಾರೆ ಮಕ್ಕಳಿಗೆ, ಆ ಥರ ಎಲ್ಲ ಅದೆಲ್ಲ ಮಾಡಿಕೊಡೋರು ತಾತ. ಆಮೇಲೆ ಇದು ಸ್ವಿಮ್ಮಿಂಗ್ ಕಲಿಬೇಕಂದ್ರೆ, ಈಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ, ಅದಕ್ಕೆ ಪ್ಲಾಸ್ಟಿಕ್ಕಲ್ಲಿ ಏನೇನೋ ರಬ್ಬರ್ದು ಬಾಲ್ ಬಂದಿದೆ, ರಬ್ಬರ್ದು ಪ್ಲೇಟ್ ಬಂದಿದೆ, ಆ ಥರ ಎಲ್ಲ ಬಂದಿದೆ ಅಲ್ವಾ. ಅದು ಆ ಕಾಲದಲ್ಲಿ ಏನಂದರೆ, ಸೊರೆಕಾಯಿ ಇದೆಯಲ್ಲ, ಅದು ಪಾಟ್ ಥರ ಬರೋದು ಆ ಊರಲ್ಲಿ. ಈಗಲೂ ಸಿಗುತ್ತೆ ಆ ಥರ. ಅದು ಸೊರೆ ಕುಡಿಕೆ ಅಂತ ಹೇಳೋರು, ಕುಡಿಕೆ ಥರ ಇರೋದು. ಅದು ಒಣಗಿದ ಅದನ್ನು ಸೊಂಟಕ್ಕೆ ಕಟ್ಕೊಂಡು ಬಾವಿ ಒಳಗೆ ಈಜು ಕಲಿಬೇಕು. ಅದು ಬಾವಿಲಿಂದರೆ ಮೇಲಿಂದ ಧುಮ್ಕೋರು ಇದ್ದಾರೆ, ನಮ್ಮ ತಮ್ಮ ಎಲ್ಲ ಮೇಲಿಂದ ಧುಮ್ಕೋರು, ಎಷ್ಟು ಆಳ ಇರೋದು ಗೊತ್ತಾ. ನಾನಂತೂ ಕಲ್ತಿಲ್ಲಪ್ಪ. ನನಗೆ ಯಾಕೆ ಅಂದರೆ ಕಪ್ಪೆ ಅಂದರೆ ಭಯ, ಅಲ್ಲಿ ಅಂದರೆ ಭಯ, ಅದರಿಂದ ನಾನು ಕಲ್ತಿಲ್ಲ. ಅದರಲ್ಲಿ ಕಲಿಸೋರು ತುಂಬ ಚೆನ್ನಾಗಿರ್ತಾಯಿತ್ತು. ಗಿಡಗಳಿಂದ ಹಾಗೆ ತರಕಾರಿಗಳು ಕಿತ್ಕೊಂಡು ಬರೋದು, ಮಾಡೋದು. ಈ ಥರ ನಿಮಗೇನಾದರೂ ಅನುಭವಗಳಿದೆಯಾ? ನೀವು ಇದೆಲ್ಲ ಕಂಡಿದ್ದೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿನ್ನೂ ನಿಮ್ಮ ಹತ್ರ ತುಂಬ ಹಂಚ್ಕೊತೀನಿ. ಥ್ಯಾಂಕ್ ಯು.